ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನಾಗುತ್ತೆ ನನ್ನ ಲೈಫಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಈ ಗಿಡಗಳನ್ನೆಲ್ಲ ನೋಡಿಬಿಟ್ಟು ಅಲ್ಲಿರೋದನ್ನು ಕ್ಲೀನ್ ಮಾಡ್ತೀನಿ. ಸೊ ಈ ಗಿಡಗಳ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ನೋಡಿ. ಇದು ಬಂದು 1 ವರ್ಷ ಆಯಿತು. ಇವಾಗ ಲಿಲ್ಲಿ ಫ್ಲವರ್ಸ್ ಅಂತಾರೆ ಈ ಗಿಡದ ಹೆಸರು. ಪಿಂಕ್ ಕಲರಲ್ಲಿದೆ. ನೆಕ್ಸ್ಟು ಇದು ಮಡಿಕೇರಿಯಿಂದ ತೊಗೊಂಬಂದಿದ್ದು ಹ್ಯಾಂಗಿಂಗ್ ಪಾಟ್. ಇದು ಬಂದು 2 ಇಯರ್ಸ್ ಆಯಿತು. ಸೊ ನನಗೆ ಪ್ಲ್ಯಾಂಟ್ಸ್ ಬೆಳೆಯೋದು ಅಂದರೆ ತುಂಬ ಇಷ್ಟ. ಪುದೀನ ಗಿಡ ಇದೆ. ಇದು ನಮ್ಮೂರಿಂದ ತೊಗೊಂಬಂದಿದ್ದು. ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಇದು ಬಂದು ಅಲವೇರಾ. ಪಕ್ಕದಲ್ಲಿರೋದು ಕಿಡ್ನಿ ಸ್ಟೋನ್ ಲೀವ್ಸ್ ಅಂತ ಹೇಳ್ತಾರೆ ಅದು. ಇದು ಬಂದು ರೋಸ್ದು. ಇದು ಬಂದು ಪೆನ್ಸಿಲ್ ಕಾಕ್ಟಸ್ ಅಂತ ಹೇಳ್ತಾರೆ, ಗಾಯಗಳಾದರೆ ಅದಕ್ಕೆ ಯೂಸ್ ಮಾಡೋದು ಅಂತ. ಇದು ಬಂದು 3 ಇಯರ್ಸ್ ಆಯಿತು ಗುಲಾಬಿ ಗಿಡ. ಇದೆಲ್ಲ ನನ್ನ ಮಕ್ಕಳು ಥರ ನಾನು ಫೀಲ್ ಮಾಡ್ಕೊತೀನಿ. ಇದು ಬಂದು ಹಲಸಿನ ಗಿಡ. ಹಾಗೆ ಬೆಳ್ಕೊಂಬಿಡ್ತು, ಇರಲಿ ಬಿಡು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅದು ಬೆಳೀತಾನೇ ಇದೆ. ಸೊ ಇದು ಗೂಡು. ಯಾವುದೋ ಒಂದು ಪಕ್ಷಿ ಬಂದು ಗೂಡು ಕಟ್ಟಿದೆ. ಡೈಲಿ ಮಾರ್ನಿಂಗ್ ಬಂದು ಚಿಂಚು ಅಂತ ಇರುತ್ತೆ. ನನಗೆ ಅದ್ರದ್ದು ಸೌಂಡ್ ಕೇಳ್ತಾ ಇದ್ದರೆ ಎಲ್ಲೋ ಹಳ್ಳೀಲಿ ಇದ್ದೀನಿ ಅನ್ನೋ ಫೀಲ್ ಕೊಡುತ್ತೆ. ಅದ್ರ ಪಕ್ಕನೇ ಒಂದು ಆರ್ಟಿಫಿಷಿಯಲ್ ಗೂಡು ಕೂಡ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಈ ಪ್ಲ್ಯಾಂಟ್ಸ್ನ ನಾನು ಚೇಂಜ್ ಮಾಡಬೇಕು ಇದಕ್ಕೆ. ಸೊ ಅದನ್ನು ಚೇಂಜ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ಎಲ್ಲ ಗಿಡಗಳಲ್ಲಿ ಹತ್ರ ಹೋಗ್ಬಿಟ್ಟು ಕ್ಲೀನಾಗಿ ಮಾತಾಡ್ತೀನಿ. ನಾನು ಆ್ಯಕ್ಚುಲಿ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಮಾತಾಡ್ಕೊಂಡು ಹಂಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಫೈನಲಿ ಈ ಥರ ರಿಸಲ್ಟು ಸಿಕ್ತು. ಕಷ್ಟಪಟ್ಟಿದ್ದಕ್ಕೆ ಈ ಥರ. ಮತ್ತೆ ಒಂದು ಆಫ್ಟರ್ನೂನ್ ಅಷ್ಟರಲ್ಲಿ ಸ್ವಲ್ಪ ಗಲೀಜಾಗುತ್ತೆ. ನಾನು ಪಕ್ಷಿಗಳಿಗೆ ಅಂತ ಅದನ್ನ ಇಟ್ಟಿರೋದು. ಇದು TV ಶೋಕೇಶ್ ಎಲ್ಲ ಈ ಥರ ಆಗಿದೆ. ಇದನ್ನು ಕೂಡ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಫೈನಲಿ ಇದನ್ನು ನಾನು ಚೇಂಜ್ ಮಾಡಿದೆ. ಇದನ್ನು ಇವಾಗ ಪ್ಲೇಸ್ ಮಾಡ್ತೀನಿ ಯಾವುದಾದ್ರೂ ಜಾಗದಲ್ಲಿ. ಆಮೇಲೆ ಸ್ವಲ್ಪ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ವ್ಯಾಯಾಮ ಮಾಡ್ತೀನಿ, ಅಥವಾ ಎಕ್ಸಸೈಸ್ ಅನ್ಬೋದು. ಮೆಡಿಟೇಷನ್ ಕೂಡ ಮಾಡ್ತೀನಿ. ಆಗಾಗ ಮೆಡಿಟೇಷನ್ ಮಾಡ್ತೀನಿ. ನನ್ನ ಹೆಲ್ತಿಗೆ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತೀನಿ. ಹೊಟ್ಟೆ ಹಸಿತು ಅಂತ ಮ್ಯಾಗಿ ಮಾಡಿಕೊಂಡೆ. ಅದ್ರ ಜೊತೆ ಬಾಯ್ಲ್ಡ್ ಎಗ್ ಕೂಡ ಮಾಡಿಕೊಂಡೆ. ಎಣ್ಣೆ ಖಾಲಿಯಾಗಿತ್ತು. ಸೊ ಎಣ್ಣೆ ಬಾಟಲ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾನು ಫಿಲ್ ಮಾಡಿಕೊಂಡೆ. ನನ್ನ ಫೇಸ್ ತುಂಬ ಡ್ರೈ ಆಗಿತ್ತು ಅಂತ ಅಂದ್ಬಿಟ್ಟು ರೈನಿ ಕ್ಲೇ ಅಂತ ಬರುತ್ತೆ, ಅದನ್ನು ನಾನು ಅಪ್ಲೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ದ್ರಾಕ್ಷಿ ತಿಂದೆ. ಇದು ಬಂದು ಆ ಫ್ಲವರ್ ನಾನು ತೋರಿಸಿದ್ನಲ್ಲ, ಲಿಲ್ಲಿ ಫ್ಲವರು. ಆಮೇಲೆ ನಾನು ಫ್ರೆಶ್ ಅಪ್ ಆದಮೇಲೆ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ನಾನು ಅನ್ನ ಮತ್ತು ಟೊಮ್ಯಾಟೊ ಗೊಜ್ಜನ್ನ ಮಾಡಿಕೊಂಡೆ. ಎಲ್ಲ ಕ್ಲಿಪ್ನ ನಾನು ತೋರಿಸ್ಲಿಕ್ಕಾಗಲಿಲ್ಲ ನನ್ನ ಲೈಫಲ್ಲಿ ಏನೇನಾಯಿತು ಅಂತ, ಈ ಡೇಯಲ್ಲಿ ಆಯಿತು ಅಂತ. ಸೋನಾ ಜೊತೆ ನಾನು ಮಾತಾಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದೆ. ಸಂಜೆ ಆಗಿತ್ತು. ಸೊ ಇದು ಬಂದು ಹೆಸ್ರು ಕಾಳಲ್ಲಿ ಮಾಡಿರೋ ವಡೆ. ನನಗೆ ತುಂಬ ಇಷ್ಟ ಇದನ್ನು ನಾನು ಸಂಜೆ ಸ್ನ್ಯಾಕ್ಸ್ ಥರ ತಿಂದೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ನ ತಿನ್ಕೊತಾ ಟೈಮ್ ಪಾಸ್ ಮಾಡಿದೆ. ಮತ್ತು ನಾವು ಯುದ್ಧಕಾಂಡ ಮೂವಿನ ಬುಕ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೆ. ಯಾರೆಲ್ಲ ಯುದ್ಧಕಾಂಡ ಮೂವಿನ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಣ್ಣಿನ ಸಹನೆ ಹಾಗೂ ತಾಳ್ಮೆ ಅವಳ ಬಲವೇ ಹೊರತು ಅಸಹಾಯಕತೆ ಅಥವಾ ದೌರ್ಬಲ್ಯವಲ್ಲ. ಹೆಣ್ಣನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅವರು ಕಮೆಂಟ್ಸ್ ಮುಖಾಂತರ ಅವರ ಅಭಿಪ್ರಾಯನ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ದ ವಾಚಿಂಗ್.